ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕೃತಿಗಳು ಮತ್ತು ಸಂವಿಧಾನದ ಆಶಯಗಳು ಎನ್ನುವ ವಿಷಯದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ನಿವೃತ್ತ ಪ್ರಾಧ್ಯಾಪಕರಾದ ಕೊಕ್ಕರ್ಣೆ ಸುರೇಂದ್ರನಾಥ ಶೆಟ್ಟಿ. ರೇಡಿಯೋ ಮಣಿಪಾಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಇಂದು ನಾನು ಮಾತನಾಡಲಿಕ್ಕಿರುವಂತಹ ವಿಷಯ ಡಾಕ್ಟರ್ ಶಿವರಾಮ ಕಾರಂತರ ಕೃತಿಗಳು ಮತ್ತು ಸಂವಿಧಾನದ ಆಶಯಗಳು ಅನ್ನುವ ವಿಷಯದ ಕುರಿತಾಗಿ ಉಪನ್ಯಾಸ ನೀಡುವ ಹೊಣೆಗಾರಿಕೆ ನನ್ನ ಪಾಲಿಗೆ. ಮೂಲತಃ ನಾನೊಬ್ಬ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿ ಹೌದು, ಉಪನ್ಯಾಸಕನೂ ಹೌದು. ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡಿಕೊಂಡಿದ್ದೇನೆ ಅನ್ನುವ ಧೈರ್ಯ ಮತ್ತು ಹೆಮ್ಮೆ ನನಗಿದೆ. ಈ ಕುರಿತಾಗಿ ನಾನು ತಾಸುಗಟ್ಟಲೆ ಮಾತಾಡಬಹುದು. ಆದರೆ ಈ ಮಧ್ಯದಲ್ಲಿ ಮೇರು ವ್ಯಕ್ತಿತ್ವದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಕೃತಿಗಳು, ಚಿಂತನೆ, ಹೋರಾಟಗಳನ್ನು ಭಾರತ ಸಂವಿಧಾನದ ಒಳಗೆ ವಿಶ್ಲೇಷಣೆ ಮಾಡಬೇಕಾದ ಹೊಣೆಗಾರಿಕೆ ನನ್ನ ಪಾಲಿಗೆ ಬಂದಿದೆ. ಇಲ್ಲಿ ನರಗಿರುವ ಒಂದು ಮಿತಿ ಅಂದರೆ ಡಾಕ್ಟರ್ ಶಿವರಾಮ ಕಾರಂತರ ಸರ್ವ ಸಮಗ್ರ ಕೃತಿಗಳನ್ನು ಓದಿಕೊಂಡಿದ್ದೇನೆ ಅನ್ನುವ ಧೈರ್ಯ ನನಗಿಲ್ಲ. ಆದರೂ ಕಾರಂತರ ಒಂದೆರಡು ಕೃತಿಗಳನ್ನು ಓದಿಕೊಂಡಿದ್ದೇನೆ, ಅವರ ಲೇಖನಗಳನ್ನು ಕೂಡ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಿದ್ದೇನೆ ಎನ್ನುವ ಧೈರ್ಯ ನನಗಿದೆ. ಕಾರಂತರ ವಾಸ್ತವಿಕ ಬದುಕು, ಹೋರಾಟ, ಚಿಂತನೆಗಳೆಲ್ಲವೂ ಅವರ ಹತ್ತಿರದ ಊರಿನವರಾದ ನಾನು, ಅಂದರೆ ಕಾರಂತರ ಊರು ಕೋಟ, ನನ್ನ ಊರು ಕೊಕ್ಕರ್ಣೆ, ಇವೆರಡೂ ಕೂಡ ಆಸೋಪಾಸಿನ ಊರುಗಳು. ಹಾಗಾಗಿ ಅವರನ್ನು ತೀರ ಹತ್ತಿರದಲ್ಲಿ ಬಲ್ಲವ ವ್ಯಕ್ತಿಯಾಗಿ ಕಾರಂತರ ಕುರಿತು ಮಾತನಾಡುವ ಧೈರ್ಯ ನನಗೆ ಬಂದಿದೆ. ನಾನು ಉಡುಪಿ ಎನ್ಜಿಎಂ ಕಾಲೇಜಿನಲ್ಲಿ ಉಪನ್ಯಾಸ ವೃತ್ತಿ ಪ್ರಾರಂಭಿಸಿದ ಕಾಲದಲ್ಲಿ ನಾನು ತೀರ ಹತ್ತಿರದಲ್ಲಿ ಕೂತು ಮಾತನಾಡಿಸಿದ ಅನುಭವ ನನಗಿದೆ. ಅಂದರೆ ನಾನಾಗಿ ಅವರನ್ನು ಕರೆದು ಮಾತನಾಡಿಸಿದ್ದಲ್ಲ, ಆ ಧೈರ್ಯವೂ ನನಗಿರಲಿಲ್ಲ. ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಆಗಿಂದಾಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ನಮ್ಮ ಕಾರಂತರು. ಈ ಸಂದರ್ಭದಲ್ಲಿ ಒಮ್ಮೆ ಅವರಾಗಿ ನನ್ನನ್ನು ಕರೆದು ಕೇಳಿದರು, ನೀವು ಯಾವ ಊರಿನವರು ಅಂತ ಕೇಳಿದರು. ಸರ್, ನಾನು ಕೊಕ್ಕರ್ಣೆಯವನು ಅಂದೆ. ತಕ್ಷಣ ಅವರು ನೆನಪಿಸಿದ್ದು
ಸೂರಾಲು ಜಾತ್ರೆ ನೀವು ಸಂಜೆ ಹೊತ್ತಿಗೆ ಹೋಗುವರಲ್ವಾ ಕೇಳಿದರು. ನನಗೆ ಆಶ್ಚರ್ಯ ಆಯಿತು, ಯಾಕೆ ಈ ರೀತಿ ಕಾರಂತರು ಕೇಳಿದರು ಅಂತ. ಅದರ ಅರ್ಥ ಏನು ಕೇಳಿದರೆ, ಸ್ವಲ್ಪ ನೀವು ಸೋಮಾರಿಗಳು ಅನ್ನೋ ಅರ್ಥದಲ್ಲಿ ಕೇಳಿದ್ರು ಗೊತ್ತಿಲ್ಲ. ಅಂತೂ ಅವರು ಪ್ರತಿಯೊಂದನ್ನು ಕೂಡ ತೀರಾ ಹತ್ತಿರದಲ್ಲಿ ಕಂಡು ನೋಡಿ ಮಾತನಾಡಿಸುವಂಥ ವ್ಯಕ್ತಿ ಅನ್ನೋದು ನನಗೆ ಗೊತ್ತು. ಇನ್ನೊಂದು ಪ್ರಸಂಗ ನೆನಪಾಗುತ್ತೆ. ನಾನು ಮಂಗಳೂರು ವಿಶ್ವವಿದ್ಯಾಲಯದ ಮಂಗಳ ಗಂಗೋತ್ರಿಯಲ್ಲಿ ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದಾಗ ನಾನು ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಶಿವರಾಮ ಕಾರಂತರನ್ನು ಆಮಂತ್ರಿಸಬೇಕಾಗಿತ್ತು. ಅಂದಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಮಲ್ಲಯ್ಯ ಮತ್ತು ಡಾಕ್ಟರ್ ವೆಲೇರಿಯನ್ ರೋಡ್ರಿಗಸ್ ಈ ಜವಾಬ್ದಾರಿಯನ್ನು ನನಗೆ ನೀಡಿದರು. ಡಾಕ್ಟರ್ ಕಾರಂತರ ಊರಿನವನೇ ಆದ ಕಾರಣಕ್ಕಾಗಿ ಈ ಜವಾಬ್ದಾರಿ ನನಗೆ ನೀಡಿರಬೇಕಂತ ಅನಿಸುತ್ತೆ. ನಾನು ಸರಿಯಾಗಿ ಅಪರಾಹ್ನ 2:30 ಗಂಟೆಗೆ ಸಾಲಿಗ್ರಾಮದ ಅವರ ಮನೆಗೆ ಹೋದೆ. ಸುಮಾರು 3 ಗಂಟೆಗೆ ಹೊತ್ತಿಗೆ ಡಾಕ್ಟರ್ ಕಾರಂತರ ದರ್ಶನವಾಯಿತು. ನೀವು ಎಲ್ಲಿಂದ ಬಂದೀರಿ ಕೇಳಿದರು. ಸರ್, ನಾನು ಮಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿ. ನಾವು ನಮ್ಮ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಸರ್, ತಾವು ಮುಖ್ಯ ಅತಿಥಿಗಳಾಗಿ ಬರಬೇಕು ಸರ್ ಅಂತ ಕೇಳಿದೆ. ಅದಕ್ಕೆ ಅವರು ತಕ್ಷಣವೇ ಕೊಟ್ಟ ಉತ್ತರ ತುಂಬಾ ಚೆನ್ನಾಗಿತ್ತು. ಈ ಕಾರಂತ ಒಂದು ಅರ್ಥದಲ್ಲಿ ಸಾಹಿತಿ, ನೀವು ರಾಜಕೀಯ ಶಾಸ್ತ್ರ ವಿಭಾಗದವರು, ನಾನು ನಿಮಗೆ ಯಾಕೆ ಬೇಕು ಕೇಳಿದರು. ಸರ್, ನೀವು ಬರೇ ಸಾಹಿತಿಗಳು ಮಾತ್ರ ಅಲ್ಲ, ಇಡೀ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನು ಸ್ಥಿತಿಗತಿಯನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡುವವರು. ನಿಮ್ಮ ಮಾತುಗಳನ್ನು ಕೇಳಬೇಕೆನ್ನುವುದು ನಮ್ಮೆಲ್ಲರ ಅತ್ಯಂತ ಕಾದುರದ ವಿಷಯ. ಹೌದು ಸರ್. ತಕ್ಷಣ ಒಪ್ಪಿದರು. ಮತ್ತೆ ಅವರು ಬಂದರು. ಇದು ನನ್ನ ಮತ್ತು ಕಾರಂತರ ನಡುವಿನ ಅಪರೂಪದ ಮಾತಿನ ಸಂಪರ್ಕದ ಒಂದು ನಂಟು. ಈಗ ನಾನು ಪ್ರಧಾನವಾಗಿ ಮಾತಾಡಬೇಕಾಗಿದ್ದು ಡಾಕ್ಟರ್ ಕಾರಂತರ ಕೃತಿಗಳಲ್ಲಿ ಸಂವಿಧಾನದ ಆಶಯಗಳನ್ನು ಹುಡುಕಬೇಕಾಗಿದೆ. ಈ ವಿಷಯದಲ್ಲಿ ನನ್ನನ್ನು ಮೊದಲಾಗಿ ಕಾಡಿದ ಪ್ರಶ್ನೆ ಅಂದರೆ, ಸಂವಿಧಾನದೊಳಗೆ ಡಾಕ್ಟರ್ ಕಾರಂತರನ್ನು ಕಾಣಬೇಕಾ ಅಥವಾ ಕಾರಂತರಲ್ಲಿ ಸಂವಿಧಾನ ಹುಡುಕಬೇಕಾ? ಹಾಗಾಗಿ ನಾನು ಎರಡನೇ ಪ್ರಶ್ನೆಗೆ ಕೈ ಹಾಕುವ ಪ್ರಯತ್ನ ಮಾಡಲಿಲ್ಲ, ಬದಲಾಗಿ ಮೊದಲ ಪ್ರಶ್ನೆಗೆ ಕೈ ಹಾಕುವಂಥ ಪ್ರಯತ್ನ ಮಾಡಿದ್ದೇನೆ. ಅದೇನು ಕೇಳಿದರೆ, ಸಂವಿಧಾನದೊಳಗೆ ಕಾರಂತರ ಆಶಯಗಳು ಹೇಗೆ ಪ್ರತಿಫಲಿಸಿದ್ದಾವೆ ಅನ್ನುವುದನ್ನು ನೋಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹಾಗಂತ ನಮ್ಮ ಡಾಕ್ಟರ್ ಶಿವರಾಮ ಕಾರಂತರು ಸಂವಿಧಾನ ಸಮಿತಿಯ ಒಳಗೂ ಇರಲಿಲ್ಲ, ಹೊರಗೂ ಇರಲಿಲ್ಲ. ಅದೇ ರೀತಿಯಲ್ಲಿ ಭಾರತ ಸಂವಿಧಾನವನ್ನು ನೋಡಿ ಹಿಡಿದು ತಮ್ಮ ಕೃತಿಗಳನ್ನಾಗಲಿ ಹೋರಾಟಗಳನ್ನಾಗಲಿ ಚಿಂತನೆಗಳನ್ನಾಗಲಿ ಬದುಕನ್ನಾಗಲಿ ಕಟ್ಟಿಕೊಂಡವರು ನಮ್ಮ ಕಾರಂತರಲ್ಲ. ಅಂದರೆ ಕಾರಂತರ ಹೋರಾಟ ಆರಂಭವಾಗಿದ್ದು ಮೊದಲೇ, ಸಂವಿಧಾನ ಬಂದಿದ್ದು ನಂತರ. ಆದರೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ್ದು ಏನು ಕೇಳಿದರೆ, ಡಾಕ್ಟರ್ ಶಿವರಾಮ ಕಾರಂತರು ನಡೆದ ದಾರಿ, ಬರೆದ ಕೃತಿ, ಮಾಡಿದ ಹೋರಾಟಗಳು, ಇವು ಎಲ್ಲದರ ಬೆಳಕು ಭಾರತೀಯ ಸಂವಿಧಾನದಲ್ಲಿ ಇಂದಿಗೂ ಪ್ರತಿಫಲಿಸ್ತಾ ಇದೆ. ಇದನ್ನು ಹುಡುಕುವ ಪ್ರಯತ್ನ ನಾವು ಮಾಡಬೇಕಾಗಿದೆ ಅಷ್ಟೇ. ಭಾರತ ಸಂವಿಧಾನದ ಈ ನೆಲದ ಶ್ರೇಷ್ಠ ಗ್ರಂಥವೆಂದು ವರ್ಣಿಸಿದವರು ಕರ್ನಾಟಕ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಶೈಲೇಂದ್ರ ಕುಮಾರ್ ಅವರು. ನಾನು ಯಾಕೆ ಈ ಮಾತನ್ನು ಉಲ್ಲೇಖಿಸುತ್ತಿದ್ದೇನೆ ಕೇಳಿದರೆ, ಸಾಹಿತ್ಯದ ದೃಷ್ಟಿಯಿಂದ ಭಾರತ ಸಂವಿಧಾನ ಕೂಡ ಈ ನೆಲದ ಮಣ್ಣಿನಲ್ಲಿ ಹುಟ್ಟಿ ಬಂದ ಮಹಾಕಾವ್ಯ ಅನ್ನುವುದನ್ನು ನೀವು ಸಂವಿಧಾನವನ್ನು ಓದಿ ನಿಮ್ಮ ಬದುಕಿನ ಜೊತೆ ಅನುಸಂಧಾನ ಮಾಡಿಕೊಂಡಾಗ ಸಂವಿಧಾನದ ನೈಜ ವ್ಯಕ್ತಿತ್ವ ಅರ್ಥವಾಗುತ್ತೆ, ಅನಾವರಣವಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಡಾಕ್ಟರ್ ಕಾರಂತರ ಸಾಹಿತ್ಯ ಕೃತಿಗಳು ಬಹುಮುಖ್ಯವಾಗಿ ಚೋಮನದುಡಿ, ಸರಸಮ್ಮನ ಸಮಾಧಿ, ಮುಖಜ್ಜಿಯ ಕನಸುಗಳು, ಹೀಗೆ ಅನೇಕ ಅವರ ಕೃತಿಗಳು ಮತ್ತು ಅದೆಷ್ಟೋ ವೈಜ್ಞಾನಿಕ ಲೇಖನಗಳು ಒಂದು ರೀತಿಯಲ್ಲಿ ಈ ನೆಲದಲ್ಲಿ ಹುಟ್ಟಿ ಬಂದ ಕಾವ್ಯಗಳೆಂದೇ ಹೇಳಬೇಕು. ಡಾಕ್ಟರ್ ಕಾರಂತರ ಪ್ರತಿ ಬರವಣಿಗೆಯಲ್ಲಿ ಮಣ್ಣಿನ ವಾಸನೆ ಇದೆ. ಅವರ ಬರವಣಿಗೆ ಎಂದೂ ಯಾವುದೋ ಒಂದು ಆಂಗ್ಲ ಸಾಹಿತ್ಯದಿಂದಲೋ ಅಥವಾ ಸಾಹಿತಿಗಳಿಂದಲೋ ಪ್ರಭಾವಿತವಾಗಿ ಬಂದಿಲ್ಲ. ಮಾತ್ರವಲ್ಲ, ಕಾರಂತರ ಬರವಣಿಗೆಯಲ್ಲಿ ನೇರವಾಗಿ ವಾಸ್ತವಿಕತನ ಕಾಣುತ್ತೆ. ಯಾವುದೇ ಒಂದು ಕಲ್ಪನಾ ಲೋಕದಲ್ಲಿ ಕೂತು ಸೃಷ್ಟಿಸಿದ ಕೃತಿಗಳು ಅವರದ್ದಲ್ಲ. ಬದಲಾಗಿ ನಮ್ಮ ದಿನನಿತ್ಯ ಬದುಕಿನ ಬವಣೆಗಳು, ಮಾನವೀಯ ಸಂಬಂಧಗಳು, ಸಂಘರ್ಷಗಳು, ಶೋಷಣೆಗಳು ಇವೆಲ್ಲೂ ಅವರ ಬರವಣಿಗೆಯಲ್ಲಿ ಕೃತಿಗಳಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ಹಾಗಾಗಿ ಅವರ ಕೃತಿಗಳಿಗೆ ಎಂದೂ ಸಾವಿಲ್ಲ, ಬದಲಾಗಿ ಜೀವಂತಿಕೆ ಇದೆ ಅಂತ ಹೇಳಬೇಕು. ಭಾರತೀಯ ಸಂವಿಧಾನ ನಾವು ಹೇಗೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೇವೆ, ಅಂದರೆ ಭಾರತೀಯ ಸಂವಿಧಾನವು ಕೂಡ ಒಂದು ಜೀವಂತಿಕೆಯುಳ್ಳ ಗ್ರಂಥ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಗ್ರಂಥಗಳು ಕೂಡ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇದ್ದಾಗೆ ಜೀವಂತಿಕೆಯ ಕೃತಿಗಳು. ಭಾರತ ಸಂವಿಧಾನದ ಭಾಗ 3 ಅನುಚ್ಛೇದ ಅಂದರೆ ವಿಧಿ 25-28 ತನಕ ಬಹುಮುಖ್ಯವಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಅದು ಉಲ್ಲೇಖಿಸುತ್ತದೆ. ಅದುವೇ ಒಂದು ಮುಖ್ಯವಾದ ಹಕ್ಕು, ಧಾರ್ಮಿಕ ಹಕ್ಕು, ರೈಟ್ ಟು ರಿಲಿಜನ್. ಈ ಧಾರ್ಮಿಕ ಹಕ್ಕನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ
ನಾವು ಎಲ್ಲೋ ಎಡವಿದ್ದೇವೆ, ಸಾಕಷ್ಟು ಗೊಂದಲದಲ್ಲಿದ್ದೇವೆ ಅಂತ ನನಗನಿಸುತ್ತೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಆಚರಣೆ ಹೆಸರಿನಲ್ಲಿ ನಾವೆಷ್ಟು ಜಗಳ ಸಂಘರ್ಷಗಳಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಸಂವಿಧಾನದ ಏನೂ ಗೊಂದಲ ಇಲ್ಲ, ಆದರೆ ನಮ್ಮ ನೈಜವಾದ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳುವಲ್ಲಿ ಸಂಘರ್ಷವನ್ನು ಮಾಡ್ತಾ ಇದ್ದೇವೆ ಅಂತ ನನಗನಿಸುತ್ತೆ. ಡಾಕ್ಟರ್ ಶಿವರಾಮ ಕಾರಂತರ ಸಂದರ್ಭದಲ್ಲಿ ನಾನೇಕೆ ಇದನ್ನು ಪ್ರಸ್ತಾಪ ಮಾಡಬೇಕಾಯ್ದು ಕೇಳಿದರೆ, ನಮ್ಮೆಲ್ಲ ಕನ್ಫ್ಯೂಷನ್, ಈ ಗೊಂದಲಗಳಿಗೆ ತೆರೆ ಎಳೆದವರು ಡಾಕ್ಟರ್ ಶಿವರಾಮ ಕಾರಂತರು. ಶಿವರಾಮ ಕಾರಂತರ ಒಂದು ಲೇಖನ ನನಗೆ ತುಂಬ ಗಮನ ಸೆಳೆಯಿತು. ಯಾವುದು ಕೇಳಿದರೆ, ಅವರ ಒಂದು ಲೇಖನ ದೇವರು ಅನ್ನುವ ಲೇಖನದಲ್ಲಿ ಒಂದೇ ವಾಕ್ಯದಲ್ಲಿ ಸಮರ್ಪಕವಾದ ಉತ್ತರ ಈ ಎಲ್ಲ ಗೊಂದಲಗಳಿಗೆ ನೀಡಿದ್ದಾರೆ. ಏನು ಕೇಳಿದರೆ, ಮನುಷ್ಯ ತಾನು ದೊಡ್ಡವನಾಗದೆ ತನ್ನ ದೇವರನ್ನು ದೊಡ್ಡದಾಗಿ ಮಾಡಲಾರ. ಎಷ್ಟು ಚೆನ್ನಾಗಿದೆ ನೋಡಿ. ದೇವರನ್ನು ನಮ್ಮ ಮಟ್ಟಕ್ಕೆ ನಾವು ತರಕೂಡದು, ಬದಲಾಗಿ ದೇವರ ಮಟ್ಟಕ್ಕೆ ನಾವು ಏರಲು ಪ್ರಯತ್ನಿಸಬೇಕು. ಡಾಕ್ಟರ್ ಕಾರಂತರು ಆಸ್ತಿಕರು ನಾಸ್ತಿಕರು ಅನ್ನುವುದಕ್ಕಿಂತ ಮಿಗಿಲಾಗಿ ಮನುಷ್ಯ ಮತ್ತು ಸಕಲ ಜೀವಿಗಳಲ್ಲಿ ದೇವರನ್ನು ಕಾಣುವಂಥ ದೊಡ್ಡ ಗುಣ ಕಾರಂತರಲ್ಲಿ ನಾವು ಕಾಣುತ್ತೇವೆ. ಇದನ್ನು ಅರ್ಥೈಸಿಕೊಳ್ಳುವುದರಲ್ಲಿ ನಾವು ಸೋತಿದ್ದೇವಷ್ಟೇ. ಭಾರತ ಸಂವಿಧಾನದಲ್ಲಿ ಇನ್ನೊಂದು ಹಕ್ಕಿದೆ. ಅದೇನು ಕೇಳಿದರೆ, ಶೋಷಣೆ ವಿರುದ್ಧ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಕರೀತೇವೆ. ಇದು 23-24ನೇ ಅನುಚ್ಛೇದದಲ್ಲಿ ಬರುತ್ತೆ. ಇದನ್ನು ನೋಡಿದಾಗ ಡಾಕ್ಟರ್ ಶಿವರಾಮ ಕಾರಂತರು ಮತ್ತೆ ಮತ್ತೆ ನೆನಪಾಗ್ತಾ ಹೋಗ್ತಾರೆ. ಕಾರಂತರ ಚೋಮನ ದುಡಿ ಇರಬಹುದು, ಸರಸಮ್ಮನ ಸಮಾಧಿ ಇರಬಹುದು, ಎಲ್ಲ ಗ್ರಂಥಗಳಲ್ಲಿ ಜಾತಿ ಶೋಷಣೆ, ಲಿಂಗ ಶೋಷಣೆ, ವರ್ಗ ಶೋಷಣೆ ಚಿತ್ರಣ ಎದ್ದು ಎದ್ದು ಕಾಣುತ್ತದೆ. ಡಾಕ್ಟರ್ ಕಾರಂತರು ತಮ್ಮ ಚೋಮನ ದುಡಿ ಕೃತಿಯಲ್ಲಿ ದಲಿತ ಎಂಬ ಚೋಮನ ಪಾತ್ರದಲ್ಲಿ ಚಿತ್ರಿಸುತ್ತಾರೆ ಅಥವಾ ಬಿಂಬಿಸುತ್ತಾರೆ. ಇದು ಸುಮಾರು 30-40ರ ದಶಕಗಳಲ್ಲಿ ಮೂಡಿಬಂದ ಒಂದು ಕೃತಿ. ಗ್ರಾಮೀಣ ಕರ್ನಾಟಕದಲ್ಲಿ, ಅದರಲ್ಲಿ ಬಹುಮುಖ್ಯವಾಗಿ ಉಡುಪಿ ದಕ್ಷಿಣ ಕನ್ನಡ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದಿನ ಜಾತಿ ಪದ್ಧತಿ, ಜೀತ ಪದ್ಧತಿ, ಭೂಮಿ ಹಂಚಿಕೆಯಲ್ಲಿನ ಅಸಮಾನತೆ ನಮ್ಮ ಚೋಮನ ದುಡಿ ಕೃತಿಯಲ್ಲಿ ಅನಾವರಣಗೊಳಿಸಿದ್ದಾರೆ ನಮ್ಮ ಕಾರಂತರು. ಚೋಮ ಅನ್ನುವ ದಲಿತ ವ್ಯಕ್ತಿಯ ದುರಂತ ಕಥೆಯದು. ಸ್ವಂತ ಭೂಮಿಯಲ್ಲಿ ವ್ಯವಸಾಯ ಮಾಡಬೇಕು ಎನ್ನುವ ಆಸೆ ಚೋಮರದ್ದು. ಮೇಲ್ವರ್ಗದವರ ಬಲಾತ್ಕಾರ ಶೋಷಣೆಯಿಂದ ಇದು ಸಾಧ್ಯವಾಗುವುದಿಲ್ಲ ಚೋಮನಿಗೆ. ಈ ಬಡತನ, ಅಸ್ಪೃಶ್ಯತೆ, ಈ ಅಸಹಾಯಕತೆಯನ್ನು ಕಾರಂತರು ಕಣ್ಣಿಗೆ ಕಟ್ಟುವ ತರದಲ್ಲಿ ತಮ್ಮ ಕೃತಿಯಲ್ಲಿ ಅನಾವರಣಗೊಳಿಸುತ್ತಾ ಬಂದಿದ್ದಾರೆ. 1950ರಲ್ಲಿ ಬಂದಂಥ ಭಾರತ ಸಂವಿಧಾನದಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರವೆನ್ನುವ ರೀತಿಯಲ್ಲಿ ದೃಷ್ಟಿಯಿಂದ ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ, ಅವರು ಈ ಶೋಷಣೆ ವಿರುದ್ಧ ಹಕ್ಕನ್ನು ಭಾರತೀಯ ಸಂವಿಧಾನದ ಪ್ರಮುಖ ಭಾಗ 3ರಲ್ಲಿ ದಾಖಲಿಸಿದರು. ಅಂದರೆ ಶೋಷಣೆಯನ್ನು BR ಅಂಬೇಡ್ಕರ್ ಅವರೇ ಅನುಭವಿಸಿದರು. ಅದನ್ನು ಅವರು ತಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಚಿತ್ರಿಸುತ್ತಾರೆ. ಭೂಮಿಯ ಒಡೆತನದ ಹಕ್ಕು, ಉಳುವವನೇ ಹೊಲದೊಡೆಯ, ಟಿಲ್ಲರ್ ಇಸ್ ದ ಓನರ್ ಆಫ್ ದಿ ಲ್ಯಾಂಡ್. ಅಂದರೆ 1974ರಲ್ಲಿ ಇಂದಿರಾ ಗಾಂಧಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ತಂದರು. ಅದನ್ನು ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದ ದೇವರಾಜ ಅರಸುರವರು ಕರ್ನಾಟಕದಲ್ಲಿ ಈ ಭೂ ಸುಧಾರಣಾ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದರು. ಇವೆಲ್ಲವೂ ಕೂಡ ಕಾರಂತರು ಕಂಡ ಆಶಯಗಳು ಎಂದು ಹೇಳಲೇಬೇಕಾಗುತ್ತೆ. ಸಂವಿಧಾನ ಅಂದ ತಕ್ಷಣವೇ ನೆನಪಾಗಬೇಕು ಪರಿಸರ ರಕ್ಷಣಾ ನೀತಿ, ಅಂದರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಪಾಲಿಸಿ. ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರ ಒಂದು ಫಂಡಮೆಂಟಲ್ ಡ್ಯೂಟಿ, ಮೂಲಭೂತವಾದ ಕರ್ತವ್ಯವೂ ಹೌದು. ಪರಿಸರ ಸಂರಕ್ಷಣೆ ಹೋರಾಟ ಅಂದ ತಕ್ಷಣವೇ ನೆನಪಾಗುವ ವ್ಯಕ್ತಿ ಡಾಕ್ಟರ್ ಶಿವರಾಮ ಕಾರಂತರು. ಕಾರಂತರ ಕಾದಂಬರಿಗಳಲ್ಲಿ, ಲೇಖನಗಳ ಉದ್ದಗಲಕ್ಕೂ ಕೂಡ ಪರಿಸರದ ಚಿತ್ರಣ ಗಾಢವಾಗಿ ಕಾಣ್ತಾ ಹೋಗ್ತೇವೆ. ನಮ್ಮ ಡಾಕ್ಟರ್ ಕಾರಂತರು ಪರಿಸರ ಜಲಚರ ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಉದಾಹರಣೆಗೆ ಹೇಳಬೇಕಾದ್ರೆ, ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟ, ಒಂದು ಚುನಾವಣೆಯಲ್ಲಿ ಅವರು ನಿಂತು ಠೇವಣಿ ಕಳ್ಕೊಂಡ್ರು. ಆದರೂ ಕೂಡ ಅವರು ಅದರಿಂದ ಪಶ್ಚಾತ್ತಾಪ ಪಡಲಿಲ್ಲ. ಬದಲಾಗಿ ಅವರು ಹೇಳಿದರು, ಇದು ಇಡೀ ರಾಷ್ಟ್ರವನ್ನೇ ಒಂದು ಎಚ್ಚರಿಸುವಂಥ ಒಂದು ಹೋರಾಟ ಅಂತ ಅವರು ಹೇಳಿಕೆಯನ್ನು ನೀಡಿದರು. ಇದು ಸತ್ಯ ಕೂಡ. ಪಶ್ಚಿಮ ಘಟ್ಟಗಳ ಪರಿಸರ ನಾಶದ ವಿರುದ್ಧ ಪ್ರಬಲವಾಗಿ ಧ್ವನಿ ಎತ್ತಿದವರು ನಮ್ಮ ಡಾಕ್ಟರ್ ಶಿವರಾಮ ಕಾರಂತರು. ಭಾರತ ಸಂವಿಧಾನದಲ್ಲಿ ಕೂಡ ಪರಿಸರ ಸಂರಕ್ಷಣಾ ಹಕ್ಕು ಇಂದು ನಮ್ಮೆಲ್ಲರ ಕರ್ತವ್ಯ ಅನ್ನುವ ರೀತಿಯಲ್ಲಿ ಜೋಡಿಸಲಾಗಿದೆ. ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಿತ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗಳಲ್ಲಿ ಮಾತ್ರವಲ್ಲ, 1976ರಲ್ಲಿ ತನ್ನಂಥ ಮೂಲಭೂತ ಕರ್ತವ್ಯದಲ್ಲಿ ಕೂಡ ಪರಿಸರ ಸಂರಕ್ಷಣೆ ಮಾಡುವಂತಹದ್ದು ನಮ್ಮ ಮೂಲಭೂತ ಕರ್ತವ್ಯ ಅನ್ನುವುದನ್ನು ನಾವು ಸೇರ್ಪಡೆಗೊಳಿಸಿದ್ದೇವೆ. ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯದಲ್ಲಿ ಬಹುಮುಖ್ಯವಾಗಿ ಹೇಳಿರುವ ಒಂದು ಅಂಶವೆಂದರೆ, ಒಂದು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು. ವಿ ಹ್ಯಾವ್ ಟು ಡೆವಲಪ್ ಸೈಂಟಿಫಿಕ್ ಟೆಂಪರಾಮೆಂಟ್. ಈ ವೈಜ್ಞಾನಿಕ ಮನೋಭಾವ ಅಂದಾಗ ನಮಗೆ ಕಾರಂತರು ಖಂಡಿತ ನೆನಪಾಗಲೇಬೇಕು. ನಮ್ಮ ಡಾಕ್ಟರ್ ಕಾರಂತರು ಬದುಕಿನ ಚಿಂತನೆಯ ಪ್ರಮುಖ ಆಶಯಗಳು ಇದೇ ಆಗಿದೆ.
ತಮ್ಮ ಎಲ್ಲ ವೈಜ್ಞಾನಿಕ ಲೇಖನಗಳಲ್ಲಿ ಬರಹಗಳಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವಜನತೆಗೆ ವೈಜ್ಞಾನಿಕ ಮನೋಭೂಮಿಕೆಯನ್ನು ಬೆಳೆಸಿಕೊಳ್ಳಬೇಕು ಅನ್ನೋ ಮಾತನ್ನು ಪದೇ ಪದೇ ಒತ್ತಿ ಹೇಳಿದ್ದಾರೆ ಡಾಕ್ಟರ್ ಕಾರಂತರು. ಪ್ರಶ್ನೆ ಅಂದ್ರೆ ಏನು? ವೈಜ್ಞಾನಿಕ ಮನೋಭಾವ ಅಂತ ಹೇಳಿದ್ರೆ ಏನು? ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಪ್ರಶ್ನಿಸುವ ಗುಣವನ್ನು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು, ಮೌಢ್ಯದಿಂದ ನೀವು ಹೊರಗೆ ಬರಬೇಕು ಅನ್ನುವ ತತ್ವ. ಇದನ್ನು ನಮ್ಮ ಸಂವಿಧಾನದಲ್ಲಿ ಕೂಡ ನಾವು ಆಶಯದಲ್ಲಿ ಕೂಡ ಕಾಣ್ತಾ ಇದ್ದೇವೆ. ಡಾಕ್ಟರ್ ಶಿವರಾಮ ಕಾರಂತರ ಬದುಕು, ಚಿಂತನೆ, ಆಶಯಗಳು ಭಾರತ ಸಂವಿಧಾನದ ಪ್ರತಿಯೊಂದು ಪುಟದಲ್ಲಿಯೂ ಕೂಡ ಅದು ಪ್ರತಿಫಲಿಸ್ತಾ ಇದೆ, ಪಡಿಮೂಡಿ ಬಂದಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಾವು ಹಾಕಿಕೊಳ್ಳಬೇಕಾಗಿದೆ. ಡಾಕ್ಟರ್ ಕಾರಂತರ ಆಶಯಗಳು ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅನ್ನುವುದನ್ನು ಅರ್ಥೈಸುವಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಸಂವಿಧಾನವನ್ನು ಪಾಠ ಮಾಡುವಂಥ ಅಧ್ಯಾಪಕನೇ ಇರಬಹುದು, ವಿದ್ಯಾರ್ಥಿ ಇರಬಹುದು, ಕಾರಂತರ ಕೃತಿಗಳ ಒಳಗೆ ಸಾಕಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ, ಈಗ ಶೋಷಣೆ ಅಂದರೆ ಜಾತಿ ಶೋಷಣೆ ಇರಬಹುದು, ಲಿಂಗ ಶೋಷಣೆ ಇರಬಹುದು, ವರ್ಗ ಶೋಷಣೆ ಇರಬಹುದು. ಈ ರೀತಿ ಶೋಷಣೆಗಳನ್ನು ನಾವು ಕಾಣ್ತಾ ಹೋಗುತ್ತೆ. ಉದಾಹರಣೆಗೆ ನಾನು ಚೋಮನದುಡಿಯನ್ನು ಉದಾಹರಣೆಗೆ ಇಟ್ಟುಕೊಂಡಾಗ, ಕಾರಂತರ ಚೋಮನದುಡಿಯೊಳಗೆ ಒಬ್ಬ ದಲಿತ ವ್ಯಕ್ತಿಯನ್ನು ಶೋಷಣ ವ್ಯಕ್ತಿಯನ್ನಾಗಿ ಚಿತ್ರಿಸುತ್ತಾರೆ. ಅಂದರೆ ಚೋಮನಿಗೆ ಆಸೆಗಳು ಉತ್ಕೃಷ್ಟವಾಗಿತ್ತು. ಅಂದರೆ ಜನಸಾಮಾನ್ಯರಿಗೆ ಇರುವಂತಹ ಆಸೆ ಚೋಮನಿಗೂ ಇರಲೇಬೇಕಾಗತ್ತೆ. ಅದನ್ನು ಅವರು ಚಿತ್ರಿಸಿದ್ದಾರೆ. ಆದರೆ ಎಲ್ಲೋ ಒಂದು ಆ ಕಾಲದ ಪರಿಸ್ಥಿತಿ ಇರಬೇಕು, ಸಾಮಾಜಿಕ ಪರಿಸ್ಥಿತಿ ಇರಬಹುದು. ದಲಿತ ಚೋಮನಿಗೆ ಆಸ್ತಿ ಪಡೀಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ, ತನ್ನ ಆಸೆಯನ್ನು ಈಡೇರಿಸಲಿಕ್ಕೂ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಚೋಮ ಸಿಕ್ಕಾಕೊಳ್ತಾನೆ. ಒಬ್ರು ಹೇಳ್ತಾರೆ, ಕಾರಂತರು ಚೋಮನನ್ನು ಒಂದು ಸಂದರ್ಭದಲ್ಲಿ ಚೋಮ ಪಂಜುರ್ಲಿಗೆ ಶರಣಾಗ್ತಾನೆ, ಅಂದರೆ ದೇವರಿಗೆ ಶರಣಾಗ್ತಾನೆ. ಅದನ್ನು ಒಬ್ಬರು ಚಿತ್ರಿಸ್ತಾರೆ. ಅಂದರೆ ಇನ್ನೊಬ್ಬರು ವಿಚಾರವಾದಿಗಳು ಹೇಳ್ತಾರೆ, ಒಂದು ವೇಳೆ ನಾನು ಚೋಮನ ಚಿತ್ರಣ ಕೊಟ್ಟಿದ್ರೆ ಆ ಚಿತ್ರಣವೇ ಬೇರೆ ಆಗ್ತಿತ್ತು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಯಾಕೆ ಕೇಳಿದರೆ, ಶಿವರಾಮ ಕಾರಂತರು ಕಂಡಂಥ ಚೋಮ ಒಬ್ಬ ವಾಸ್ತವಿಕ ಚೋಮ. ಅವನು ಧಾರ್ಮಿಕ ವ್ಯಕ್ತಿ ಹೌದು, ದೇವರಿಗೂ ಶರಣಾಗ್ತಾನೆ. ಆದರೆ ಇನ್ನೊಬ್ಬ ವಿಚಾರಶೀಲ ವ್ಯಕ್ತಿ ಬರೆದಂಥ ಬರವಣಿಗೆ ಏನು ಹೇಳ್ತಾರೆ ಅಥವಾ ಮಾತು ಹೇಳುತ್ತೆ, ನಾನು ಚೋಮನನ್ನು ಇನ್ನೊಂದು ದೃಷ್ಟಿಯಲ್ಲಿ ಒಬ್ಬ ಕ್ರಾಂತಿಕಾರಿ ವ್ಯಕ್ತಿಯಾಗಿ ಚಿತ್ರಿಸ್ತಾ ಇದ್ದೆ ಅಂತ ಹೇಳಿದರು. ನನಗನ್ನಿಸುತ್ತೆ ಇಲ್ಲಿ ಶಿವರಾಮ ಕಾರಂತರು ವಾಸ್ತವಿಕತೆಯನ್ನೇ ಬಿಂಬಿಸ್ತಾರೆ ಬಿಟ್ಟರೆ ಒಂದು ಕ್ರಾಂತಿಕಾರಿ ಬರವಣಿಗೆಯವರದಲ್ಲ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಚೋಮನನ್ನು ಅರ್ಥ ಮಾಡಿಕೊಂಡು ಸುಧಾರಣೆ ತರಬೇಕು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೆ ಕೇಳಿದರೆ, ಈ ಮಾತು ಕಾರಂತರ ಬರವಣಿಗೆಯಲ್ಲಿ ಸಂವಿಧಾನಾತ್ಮಕವಾದ ಗುಣ ಇದೆ. ಯಾಕೆಂದರೆ ಸಂವಿಧಾನ ಯಾವತ್ತೂ ಕ್ರಾಂತಿಯನ್ನು ಬಯಸುವುದಿಲ್ಲ. ಸಂವಿಧಾನ ಬಯಸುವುದು ಏನು ಕೇಳಿದರೆ ಸುಧಾರಣೆ, ಬದಲಾವಣೆ ಅಲ್ವಾ? ಆ ರೀತಿಯಲ್ಲಿ ಚೋಮನನ್ನು ಅವರು ಚಿತ್ರಿಸ್ತಾರೆ. ನಿಧಾನವಾಗಿ ಚೋಮನ ಪರಿಸ್ಥಿತಿ, ಚೋಮನಂತ ವ್ಯಕ್ತಿ, ಚೋಮ ಅಂದರೆ ಒಂದು ವ್ಯಕ್ತಿ, ಒಂದು ಐಡೆಂಟಿಟಿ ವ್ಯಕ್ತಿ. ಅದು ಆ ಚೋಮ ನಿಧಾನವಾಗಿ ಬದಲಾಗ್ತಾ ಹೋದಾಗ ಈ ಸಮಾಜವೂ ಕೂಡ ಸುಧಾರಣೆ ಆಗುತ್ತೆ ಎನ್ನುವ ಸುಧಾರಣೆಯ ಭಾವನೆ ನಮ್ಮ ಡಾಕ್ಟರ್ ಕಾರಂತರ ಬರವಣಿಗೆ ಕಾಣ್ತೇವೆ. ನಾನು ಯಾಕೆ ಇದನ್ನು ಮತ್ತೆ ಉಲ್ಲೇಖಿಸ್ತೇನೆ ಕೇಳಿದರೆ, ಸಂವಿಧಾನ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನ ಯಾವತ್ತೂ ಕೂಡ ಒಂದು ಕ್ರಾಂತಿಯಾದ ಒಂದು ವ್ಯವಸ್ಥೆಯನ್ನು ಬಯಸುವುದಿಲ್ಲ. ಬದಲಾಗಿ ನಿಧಾನವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸುಧಾರಿಸಬೇಕು ಎನ್ನುವ ನೀತಿ ಕೂಡ ಸಂವಿಧಾನದ ಒಳಗಿದೆ. ಇಲ್ಲಿ ನಾನು ಶಿವರಾಮ ಕಾರಂತರ ಬರವಣಿಗೆ ಎನ್ನುವಂತಹದ್ದು ಸಂವಿಧಾನಾತ್ಮಕವಾದ ಆಶಯಗಳನ್ನು ಹೊಂದಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಡಾಕ್ಟರ್ ಶಿವರಾಮ ಕಾರಂತರ ಆಲೋಚನೆಗಳು ಎಷ್ಟು ಗಾಢವಾಗಿದೆ ಅಂತ ಹೇಳಿದರೆ, ಪ್ರಜಾಪ್ರಭುತ್ವದ ಸಂರಕ್ಷಣೆಗೆ ಕೂಡ ಅವರು ನಿಂತಿದ್ದಾರೆ ಅಂತ ಅನಿಸುತ್ತೆ. ಇದಕ್ಕೆ ಒಂದು ನಿದರ್ಶನ ಕೊಡಬೇಕಾದ್ರೆ, 1975ರಲ್ಲಿ ಇಂದಿರಾ ಗಾಂಧಿಯವರು ತಂದಂಥ ತುರ್ತು ಪರಿಸ್ಥಿತಿಯ ವಿರುದ್ಧ ಸೆಟೆದು ನಿಂತವರು ನಮ್ಮ ಡಾಕ್ಟರ್ ಶಿವರಾಮ ಕಾರಂತರು. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಆಗುತ್ತೆ ಎಂದು ಭಾವಿಸಿದ ಕಾರಂತರು ಎಲ್ಲಿಯವರೆಗೆ ಅಂತ ಹೇಳಿದರೆ, ತಮಗೆ ಬಂದ ಪ್ರಶಸ್ತಿಯನ್ನು ಕೂಡ ಹಿಂದಿರುಗಿಸಿ ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಕಾರಂತರು. ಅಂದರೆ ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ಧ್ವನಿ ಎತ್ತಿದವರಲ್ಲಿ ಕಾರಂತರು ಒಬ್ಬರು. ಯಾಕೆ ಕೇಳಿದರೆ, ಸಾಹಿತಿಗಳು ಬರೀ ಒಂದು ಸಮಾಜದ ರಾಜಕೀಯದ ಓರೆಕೋರನ್ನು ತಿದ್ದುವುದು ಮಾತ್ರ ಅಲ್ಲ, ಒಂದು ನೇರವಾಗಿ ತಮ್ಮ ಒಂದು ಪ್ರತಿಭಟನೆ ಏನಿದೆ ಅದನ್ನು ತೋರಿಸುವಂಥ ಕೆಲಸ ಡಾಕ್ಟರ್ ಶಿವರಾಮ ಕಾರಂತರು ಅವತ್ತು ಮಾಡಿದರು. ಇದನ್ನು ನಾವು ಇಲ್ಲಿ ಉಲ್ಲೇಖಿಸಲೇಬೇಕಾಗತ್ತೆ. ಯಾಕೆ ಹೇಳಿದರೆ, ಪ್ರಜಾಪ್ರಭುತ್ವ ಸಂವಿಧಾನ ಇದು ಒಂದು ಆಧಾರ ಸ್ತಂಭ. ಇದಕ್ಕೆ ಧಕ್ಕೆ ಬಂದಾಗ ಸಾಹಿತಿಗಳಿರ್ಬೋದು, ಉಪನ್ಯಾಸಕನೇ ಇರ್ಬೋದು, ಯಾರೇ ಇರ್ಬೋದು, ಅದನ್ನು ಪ್ರತಿಭಟಿಸುವಂಥ ಕೆಲಸ ಮಾಡಬೇಕು. ಅದನ್ನು ಡಾಕ್ಟರ್ ಶಿವರಾಮ ಕಾರಂತರು ಮಾಡಿದ್ದಾರೆ. ಹಾಗಾಗಿ ಕಾರಂತರು ನಮಗೆ ಈ ರೀತಿಯಲ್ಲಿ ಇನ್ನಷ್ಟು ಹತ್ತಿರ ಆಗಬೇಕು ಅಂತ ನನಗನ್ನಿಸುತ್ತೆ. ಇದುವರೆಗೆ ನನ್ನ ಮಾತುಗಳನ್ನು ಆಲಿಸಿದಂಥ ಕೇಳುಗರಿಗೆ ವಂದನೆಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ
ನಮ್ಮೊಂದಿಗೆ ಮಾತನಾಡಿದವರು ನಿವೃತ್ತ ಪ್ರಾಧ್ಯಾಪಕರಾದ ಕೊಕ್ಕರ್ಣೆ ಸುರೇಂದ್ರನಾಥ ಶೆಟ್ಟಿ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ